ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆಯಿಂದ ನನ್ನ ಹುಟ್ಟೂರು, ನನ್ನ ತಾಯಿ ತಂದೆಯವರು ವಿಜಯಪುರ ಹತ್ರ ಹೊರಗಡೆ. ಇಲ್ಲಿ ಸುಮಾರು 10 ವರ್ಷಗಳಿಂದ ಆಟೋ ರಿಕ್ಷಾ ಸಂಘಟನೆ, ಆಟೋ ರಿಕ್ಷಾ ಚಾಲಕರ ಮಾಲೀಕರನ್ನ ಸುಧಾರಣೆ ಮಾಡಬೇಕಂತ ನಾನು ಹತ್ತಾರು ಬಾರಿ ಓಡಾಡಿದ್ದೆ. ನಮ್ಮ ಹಿಂದೆ ಬಳ್ಳಾರಿ ಅವರಿದ್ರು, ಪಾಪ ಅವ್ರ ಮೊನ್ನೆ ಕೂಡ ಹೃದಯಾಘಾತದಿಂದ ತೀರ್ಕೊಂಡು. ಈ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ವರಿಷ್ಠರ ಅಧಿಕಾರಿಗಳು, ನಮ್ಮ ಆಡಳಿತ ಸಾಹೇಬರಿಗೆ ಈಗಾಗಲೇ ಟ್ರಾಫಿಕ್ ಮಾಡಿ ಬಂದಿದ್ದಾರೆ, ಗೊತ್ತಿದೆ ಅವರಿಗೆ. ಇಲ್ಲಿ ಹುಬ್ಬಳ್ಳಿಯಷ್ಟು ಸಮಸ್ಯೆ ವಿಜಯಪುರದಲ್ಲಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನೀವು 3 ತಿಂಗಳಿಗೋ ಅಥವಾ 6 ತಿಂಗಳಿಗೋ ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ಗೆ ಅಥವಾ SP ಅವ್ರಿಗೊಂದ ಮನವಿ ಕೊಟ್ಟು ಸುಮ್ಮನೆ ಕೂತ್ಬಿಡ್ತೇವೆ. ಸುಮ್ಮನೆ ಕೂತ್ಬಿಟ್ಟು ಹೋಗ್ಯಾವ ದೈವ ಉನಕ್ಕೆ ಯಾಕಿರ್ತ ಅನ್ನೋದು ವಿಚಾರದಾಗ ತಿರುಗ್ತಿರ್ತೀವಿ. ಮೊಟ್ಟ ಮೊದಲ ಬಾರಿಗೆ ಸಾಹೇಬರು ನಿಮ್ಗೆ ಏನ್ ಕೇಳಿದ್ರಂದ್ರೆ, ನಿಮ್ಮ ಸಂಘಟನೆಗಳು ಎಷ್ಟಿದ್ದಾವೆ ಅಂತ ಕೇಳಿದ್ರು. ಆ ಸಂಘಟನೆಗೆ ಈಗಾಗಲೇ ನಾವು ಹುಬ್ಳಿ, ಧಾರವಾಡ, ಅಭಿನಗರದಲ್ಲಿ 27,000 ರಿಕ್ಷಾಗಳಿದ್ದಾವೆ. ಸಂಘಟನೆಗಳು 1 ಇದೆಯೋ 2 ಇದೆಯೋ 5 ಇರೋದು 1000 ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಇರೋದು ಏನಂದ್ರೆ, ಒಂದು ಸಂಘಟನೆಯಲ್ಲಿ ಎಷ್ಟು ಮಂದಿ ಸದಸ್ಯರಿದ್ದಾರ, ಆ ಸಂಘಟನೆ ಏನ್ ಕೆಲಸ ಮಾಡ್ತೈತಿ, ಎಷ್ಟು ಸಲ ಅಧಿಕಾರಿಗಳಿಗೆ ಭೇಟಿ, ಯಾವ ಕೆಲಸ ಮಾಡ್ತಾ ಇದ್ದೀರೋ, ವೆರಿ ಇಂಪಾರ್ಟೆಂಟ್. ನಾವು ಹುಬ್ಬಳ್ಳಿ ನಗರದಲ್ಲಿ 155 ರಿಕ್ಷಾ ನಿಲ್ದಾಣಗಳಿದ್ದಾವೆ. ಆ ನಿಲ್ದಾಣಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದೆ. ಆಮೇಲೆ ಮಹಾನಗರ ಪಾಲಿಕೆಗೆ ಮನವಿ ಕೊಟ್ಟಿದೆ. ಆಮೇಲೆ ನಮ್ಮ ನೆಚ್ಚಿನ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಆಯುಕ್ತರಿಗೆ ಮನವಿ ಕೊಟ್ಟಿದೆ. ಆಮೇಲೆ ನಮ್ಮ ಸಂಬಂಧಪಟ್ಟ ಟ್ರಾಫಿಕ್ ಇಲಾಖೆಗೆ ಮನವಿ ಕೊಟ್ಟಿದೆ. ಆ ಮನವಿ ಕೊಟ್ಟ ತಕ್ಷಣ ಮೊಟ್ಟ ಮೊದಲ ಬಾರಿ ನಾವು ಎಲ್ಲಿ ಮನವಿ ಕೊಟ್ಟಿದ್ದೀವೋ ಅದೇ ಸೃಷ್ಟಿ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಅಲ್ಲಿ ಏನ್ ಆದೇಶ ಆಗೈತಿ ತೆರಳಿಗೆ ಪಾಲನೆ ಆಗ್ತಾ ಬರ್ತಿದೆ. ಹಿಂದೆ ನಮ್ಮ ದೀಪಾ ಚೋಳನ್ ಅವ್ರ ಪೂರ್ವದಲ್ಲಿ ಕೂಡ ಇದ್ರು, ದರ್ಪಣ್ ಜೈನ್ ಸಾಹೇಬ್ ಇದ್ರು, ದೀಪಾ ಚೋಳನ್ ಅವರು, ನಮ್ಮ ರಾಜೇಂದ್ರ ಚೋಳನ್ ಸಾಹೇಬ್ ಬಂದ್ರು, ಬಹಳಷ್ಟು ಮಂದಿ ಕಮಿಷನರ್, ಅಧಿಕಾರಿಗಳು, ಅವರು ಬಹಳಷ್ಟು ಜನ ನಮಗೆ ನಮ್ಮ ಇಡೀ ಹುಬ್ಬಳ್ಳಿ ನಗರದಲ್ಲಿ ಅವರ ಮನೆಯಲ್ಲೇ ಅವರ ಮಕ್ಕಳಿಗಿಂತ ಹೆಚ್ಚು ನಮ್ಮ ಚಾಲಕರನ್ನ ಪ್ರತಿಷ್ಠೆ ಮಾಡಿದಂತ ನಮ್ಮ ಈ ಪೊಲೀಸ್ ಇಲಾಖೆ. ನಮ್ಮ ಹುಬ್ಬಳ್ಳಿ ನಗರದಲ್ಲಿ 3 ಪೊಲೀಸ್ ಠಾಣೆ ಇದಾವೆ. ಟ್ರಾಫಿಕ್ 3 ಪೊಲೀಸ್ ಸ್ಟೇಷನ್ದಲ್ಲಿ ಸುಮಾರು ಒಂದು ಪೊಲೀಸ್ ಸ್ಟೇಷನ್ದಾಗ ಬಹಳ ಆಟೋ ರಿಕ್ಷಾ ಒಬ್ಬರಿಗೆ ಅಥವಾ ಇಬ್ಬರಿಗೆ ಒಂದು 500 ರೂಪಾಯಿ ಅಂದ್ರೆ ದಂಡ ಬರೀಬಹುದು. ಯಥಾರ್ಥ ಪೂರ್ಣ ಮಾಡಿದ್ರು ಕೂಡ ಹೋಗ್ಲಿ ಪಾಪ ಅನ್ನುವಂತ ಆಲೋಚನೆಗಳ ಅಧಿಕಾರಿಗಳು ಇರ್ತದೆ ಹೊರತು ಅಧಿಕಾರಿಗಳ ಕಡೆ ಯಾವುದೇ ತರ ದ್ವೇಷ ಇರಲಿಲ್ಲ. ನಾವು ಪ್ರೀತಿಸುವಂತ ಜನ ಆಗ್ಬೇಕು, ಇಡೀ ಚಾಲಕರು ನಾವು ಪ್ರೀತಿಸುವಂತ ಜನ ಆಗ್ಬೇಕು. ಅವರನ್ನ ನಾವು ಪ್ರೀತಿಯಿಂದ ಕಾಣಬೇಕು. ಆವಾಗ ನಾವೇನ್ ಮನವಿ ಕೊಟ್ಟಿರ್ತೀವಿ ಆ ಮನವಿ ನಾವು 10 ಬಾರಿ ಇದ್ದಂತ ಅಧ್ಯಕ್ಷರು ತಿರುಗಿ ಕೆಲಸಗಳು ಮಾಡ್ತೀವಿ. ಹುಬ್ಬಳ್ಳಿ ನಗರದಲ್ಲಿ ನೀವು ಹುಬ್ಳಿ ಬಂದ್ರೆ ಗೊತ್ತಾಗುತ್ತೆ, 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ಮಂಗಳೂರು ತರ ಆಟೋ ರಿಕ್ಷಾ ಮಾಡಿಸಿದ್ವಿ. ಒಂದೇ ದಿನ 7 ಲಕ್ಷ ರೂಪಾಯಿ ಮಹಾನಗರ ಪಾಲಿಕೆಯಿಂದ. ಬಿಜಾಪುರ ರೋಡ್ಗೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಟೋ ರಿಕ್ಷಾ ಮಾಡಿಸಿದ್ದೇವೆ. ಇಂಥವು ನಮ್ಮ ಹಿಂದ ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ಅವರು ಪ್ರಮುಖ 5 ನಿಲ್ದಾಣಗಳು ಮಾಡಿ ಅವ್ರು ನೋಡೋದು ಹೇಗಾಗ್ತಾವ ಅಂತೇಳಿ ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆಗೆ ಸಂದೇಶ ಕೊಟ್ಟಾಗ ಉರ್ಗತ್ ಹೆಗಡೆ ಅವರು ಆದೇಶ ಮಾಡಿದ್ರು. ಮಹಾನಗರ ಪಾಲಿಕೆ ಕಮಿಷನರ್ ಗೋಪಾಲ್ ಕೃಷ್ಣ ಸಾಹೇಬರು, ನಮ್ಮ ಬ್ಯಾಕ್ವರ್ಡ್ ಸಾಹೇಬರು ಅದನ್ನು ಆದೇಶ ಮಾಡಿ ಮೊಟ್ಟ ಮೊದಲಿಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್, ಮಹಾನಗರ ಪಾಲಿಕೆ, ಆರ್ಟಿಒ ಅಧಿಕಾರಿಗಳು,
ಸಂಬಂಧಪಟ್ಟ ಇಲಾಖೆ ನಿಮ್ಮ ಆಟೋ ರಿಕ್ಷಾ ನಿಲ್ದಾಣಗಳಲ್ಲಿ ಬಂದು ಅದನ್ನು ಸರ್ವೆ ಮಾಡಿ ಕೆಲಸ ಸ್ಟಾರ್ಟ್ ಆಗುದಿಲ್ಲ. ಅದು ಸರ್ವೆ